ನಮಸ್ಕಾರ ಎಲ್ಲರೂ ಹೆಂಗಿದಿರಿ, ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ನಾವು ಇವತ್ತು ಫುಲ್ ಕೋಳಿ ತಂದೂರಿ ಚಿಕನ್ ಮಾಡಾಕತ್ತೀವಿ. ಮಾಡ್ಬೇಕಂತನ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಬರೀ ಮಾಡೋಣಂತ. ಈಗ ಸದ್ಯಕ್ಕೆ ಫುಲ್ ಕೋಳಿ ಇಲ್ಲಿ ಕಟ್ ಮಾಡ್ಸ್ಕೊಂಬಂದೇವಿ. ತೋರಿಸ್ತೀನಿ. ವೆಜಿಟೇರಿಯನ್ ಸ್ಕಿಪ್ ಮಾಡಿರಿ, ಇದೊಂದು ವಿಡಿಯೋ ಬೈಬೇಡ್ರಿ. ಯಾಕಂದ್ರೆ ನಾನು ವೆಜಿಟೇರಿಯನ್ ಅಲ್ಲ, ಯಾವಾಗಲಾದ್ರೂ ತಿನ್ಬೇಕಂತ ಅನಿಸ್ತತಿ. ಬಟ್ ಫಸ್ಟ್ ಟೈಮ್ ಫುಲ್ ಕೋಳಿ ಮಾಡಾಕತ್ತಿರೋದು. ಬರೀ ಲೆಗ್ ಪೀಸ್ ಅಷ್ಟೇ ತಂದೂರಿ ಮಾಡ್ತಿದ್ನಿ. ಯಾವ ಡಾಬಾ ರೆಸ್ಟೋರೆಂಟ್, ದೊಡ್ಡ ರೆಸ್ಟೋರೆಂಟ್ ಇರ್ತಾವಲ್ಲ, ಅಲ್ಲಿ ಸಹಿತ ಸಿಗದೇ ಇರುವಷ್ಟು ಟೇಸ್ಟಿಯಾಗಿ ಇಲ್ಲಿ ಬರ್ತೈತಿ ನಾನು ಮಾಡಿದ್ದು. ಈಗ ಸದ್ಯಕ್ಕೆ ಅದಕ್ಕೆ ಭಾಳ ಸಿಂಪಲ್, ಇದಕ್ಕೆ ಭಾಳ ಮಸಾಲೆ ಅಂತೇನು ಇರಂಗಿಲ್ಲ. ಬಟ್ ರುಚಿ ಅಂದ್ರೆ ಸಿಕ್ಕಾಬಡಿ ರುಚಿ ಮಸ್ತ್ ಬರ್ತೈತಿ. ಇವು ಇಲ್ಲಿ ಬಂದ್ರೆ ಏನು ಕಾಟ, ಇವು ಸಣ್ಣ ಒಂಥರ ಇವು ಬರ್ತಾವೆ, ಏನಂತಾರ ಇರುವಿ ಬರ್ತಾವೆ. ಈಗ ಸದ್ಯಕ್ಕೆ ಇದನ್ನ ಇಡ್ತಾನೆ. ಯಾಕಂತಂದ್ರೆ ಯಾರ ಅದು ಇಷ್ಟು ಹೌದಾ, ಕೊಡಲ್ಲ ದೊಡ್ಡದ ಸಣ್ಣದ ಒಂದು ಕೊಡು. ಹೌದಾ, ಕೊಡಿರೋಂತ. ನಮ್ಮ ಇಷ್ಟು ದಿನ ಜಗ್ಗಿ ಕುಂಬಳಕಾಯಿ ಇದ್ದು, ಅವಾಗ ನಾವು ಹಿಂಗೆ ದೇವಸ್ಥಾನಕ್ಕೆ ಯಾರು ಕೇಳ್ತಾರೆ ಅವ್ರಿಗೆಲ್ಲ ಕೊಟ್ಟಿವಿ. ನಮ್ಮ ಗೌರಿಗೆ ಭಾಳ ಹೊಡೆದು ಹಾಕಿದ್ವಿ ಈ ಸಲ. ಇವತ್ತು ಅದು ಪ್ರಸ್ತಾವ ಐತಿ, ನಾಳೆ ತಾಂಡದಾಗ ಪ್ರಸ್ತಾವಕ್ಕೆ ಕೊಟ್ಟು ನಾವು ಮೊಸರು ಹಾಕೋಬೇಕಿಲ್ಲೇ, ಎಷ್ಟು ಬೇಕು ನೋಡ್ರಿ ಅಷ್ಟು ಮೊಸರು. ನೋಡೋಣಂತ. ಇಲ್ಲ ಮತ್ತೆ ನಾವು ಖಾಲಿ ನಿಂತೀವಿ ಮುಂದೆ ಇಲ್ಲಿ ಉಪ್ಪು ಕೊಡಲ್ಲ, ಸಣ್ಣ ಉಪ್ಪು. ಜಗಳ ಮಾಡಲಿಲ್ಲ ಅಂದ್ರೆ ನಮ್ದು ಅವತ್ತಿನ ದಿನ ಮುನ್ಗಂಗಿಲ್ಲ. ಬಂದಿರೋ ಸೂರ್ಯ ದೇವನಿಗೂ ಏನಂತಾರ ದ್ರೋಹ ಮಾಡ್ದಂಗ ಮುಳುಗು ಅಂತ. ಚಂದ್ರನಿಗೂ ದ್ರೋಹ ಮಾಡ್ದಂಗ ನಾವು ಜಗಳ ಮಾಡಲಿಲ್ಲ ಅಂದ್ರೆ. ಹಾಕು, ಭಾಳ ಇಷ್ಟ ಹಾಕು, ಇಷ್ಟ ಆಗೋ ಇಷ್ಟ ಅಯ್ಯೋ ಶುಂಠಿ ಬೆಳ್ಳುಳ್ಳಿ ಕಾಸ್ಟ್ ಖಾಲಿ ಆಯ್ತು. ನಾವು ಎಲ್ಲಾರು ಹೋದ್ರೆ ಇದನ್ನ ತರ್ಬೇಕು. ಶುಂಠಿ ಏನಿಲ್ಲ, ನಾಳೆ ಲೋಕಾಪುರಕ್ಕೆ ಹೋಗಿಲ್ಲ ತೊಂಬ. ಇಲ್ಲಿ ಎಷ್ಟು ಬೇಕು ನೋಡ್ರಿ, ಅಷ್ಟು ಎಲ್ಲ ರುಚಿ ಎಷ್ಟು, ಅದಕ್ಕೆ ಎಷ್ಟು ಕ್ವಾಂಟಿಟಿಲಿ ಬೇಕಲ್ಲ ಅಷ್ಟು ಬಾದೀವಿ. ಹೊಳಿ ಕಟ್ ಹೋಗು, ಬಡಬಡ ಮಾಡಿಟ್ಬಿಡು. ಹಾಕು 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 ಹಾಕು. ಇದ ನಿಂಬೆಹಣ್ಣಿನ ರಸ. ಹಿಂಗೆ ಕೈ ಹಿಡಿದ ಅಂತಂದ್ರೆ ಬೀಜ ಬೀಳ್ತಾವ. ಇದು ಒಂದು ಅರ್ಧ ಸಾಕು, ಯಾಕಂದ್ರೆ ನಿಂಬೆಹಣ್ಣಿನ ರಸ ಭಾಳ ಐತಿದು. ಕಸೂರಿ ಮೇಥಿ ಇದ್ರೆ ಕಸೂರಿ ಮೇಥಿ ಹಾಕೋದು. ನಾನಿಲ್ಲಿ ಖಾರ ಹಾಕೇನಿಲ್ಲ. ನಮ್ಮ ಖಾರದೊಳಗೆ ಎಲ್ಲ ಥರದ ಮಸಾಲೆನೂ ಇದೆ. ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಎಲೆ, ಜೀರಿಗೆ, ಶಾಜೀರಿಗೆ, ಪ್ರತಿಯೊಂದು ಗರಂ ಮಸಾಲೆ ಏನು ಬರ್ತೈತಲ್ಲ, ಪ್ರತಿಯೊಂದೂ ಇರ್ತೈತಿ. ಈಗ ಇದನ್ನಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಅನಿಸ್ತೈತಲ್ಲ, ಇದಕ್ಕೇನು ಮಸಾಲೆ ಇರೋಂಗಿಲ್ಲ. ಇಲ್ಲ, ಇದಕ್ಕೇನು ಮಸಾಲೆ ಇಲ್ಲ. ಬಳಿ ಫೋನ್ ಮತ್ತು ಸ್ಕ್ರೀನ್ ಗೊತ್ತಾಗಿಲ್ಲ, ಕೆಳಕ್ಕೆ ಏನಾದ್ರು ಬಾಗುತ್ತನ್ನೋದು. ಇಲ್ಲ, ಅವು ಯಾರೋ ಒಬ್ರು ಹಿಂಗೆ ಕೈ ಸರ್ಸಂತ ಹಿಂಗೆ ಕೈ ಮಾಡ್ತಾನೆ, ಹೋಗಿ ಕೇಳ್ತಾನೆ, ಪಡ್ನ ಬಿಡ್ತಾನೆ. ನನ್ನ ಗಂಡನ ನಂಗೆ ಖಬರು ಇರೋದಲ್ಲ. ಈಗ ರೆಡಿ ಆಯ್ತು ನೋಡ್ರಿ, ಇದು ಮಸಾಲೆ. ಇಷ್ಟು ಸಿಂಪಲ್ಲ.
ಹೇಯ್ ನೊಣ್ಣಗಳ ಆ ಕಡೆ ಹೋಗಿ. ಇಲ್ಲಿ ನೋಡು ಕಾಲು ಗಟ್ಟಿ ಅದ. ನೋಡೋನು ಯಾವ ಬಂದವು ಇಲ್ಲೆಲ್ಲ ಇರಿಬೆತ್ತವನ ಹೆಚ್ಚ ನೋಡಿ ಇಲ್ಲಿ ನೀರಾಗ ಎತ್ಕೊಂಬರೋಗೋದನ್ನು ನೋಡ್ರಿ ಇಲ್ಲಿ ಎಷ್ಟು ಜಲ್ದಿ ಈಗ ಇಟ್ಟೇನಿಲ್ಲ. ಈಗ ಇವು ದೊಡ್ಡ ಇರಿವಿನೂ ಅಲ್ಲಿ ಇವು ಮತ್ತು ಅಲ್ಲಿ ನೀರಾಗ ಎದ್ಬಿಡು. ಬಂದಿಲ್ಲ. ಅಷ್ಟು ದೊಡ್ಡ ಚಿಕನ್ ತಿನ್ನಕ ಹೇಸಿಗೆ ಅಂದ್ರೆ ಒಂಥರ ಅನ್ಸಂಗಿಲ್ಲ. ಈ ಸಣ್ಣ ಇರುವಿ ಅದ್ರೊಳಗೆ ನೋಡ ಏನಾದ್ರೂ ಬಂದು ಅದ್ರ ವೈಕ್ ಅನಿಸ್ತತಿ, ಮತ್ತೆ ಇವತ್ತು ತಿನ್ನಬಾರ್ದಂತ ಅನಿಸ್ತತಿ. ಹಂಗೆ ಆಗ್ಬಿಡ್ತೈತೆ ಅದು. ಈ ಕಡೆ ಈ ಕಡೆ ಈ ಕಡೆ ಅನಿಸ್ ಈಗ ಮಸಾಲೆ ತುಂಬ ಮಸಾಲೆ ಹಚ್ಕೋಬೇಕು. ಮಸಾಲೆ ಕರೆಕ್ಟ್ ಆಕೈತೆ ನೋಡಿ. ನಾನು ಅಳತೆ ಪ್ರಕಾರ ಮಾಡೋಕೆ ಆಗಂಗಿಲ್ಲ, ನಮ್ಗೆ ಅದು ಒಂದು ದೊಡ್ಡ ಸಮಸ್ಯೆ. ಯಾರಿಗಾದ್ರೂ ಏನಾದರೂ ಹೇಳ್ಬೇಕಂದ್ರೆ ಇದನ್ನಿಷ್ಟ ಮಸಾಲೆ ಎಲ್ಲ ಹಚ್ಕೊಂಡು ಒಬ್ಬೊಬ್ಬರು ಫ್ರೀಜರ್ ಅಥವಾ ಫ್ರಿಜ್ಜಲ್ಲಿ ಏನೋ ಇಡ್ತಾರ. ನಾವು ಈಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀವಿ. ಇಷ್ಟ ಇದು ಮಸಾಲೆನ ಆತನ ಈಗ ಇಷ್ಟ ಮಸಾಲೆ, ಬೇರೆ ಏನು ಮಸಾಲೆ ಹಾಕಂಗಿಲ್ಲ, ಬೇರೆ ಏನಿಲ್ಲ. ಎಷ್ಟು ಟೇಸ್ಟ್ ಆಗಿರ್ತೈತೆ ನೋಡಿ. ಇಲ್ಲ ಭಾಳ ದಿನ ಆಸೆ ಐತಿ ಕೋಳಿ ಅಂತ. ನೀ ತಿನ್ನಂಗಿಲ್ಲ ಮತ್ತು ನನಗೆ ಹೆಂಗೆ ಹೊಡಿ ಅಂದಿ ನೀವು ಒಬ್ಬಾಕಿಗೆ? ನೀವೊಂದು ಕಾಲು ಮುರ್ಕೊಂಡು ತಿನ್ನ, ಎಲ್ಲಪ್ಪ ಒಂದು ಕಾಲು ಕೊಡಿ. ಮತ್ತೆ ಏನು ಮಾಡಲಿ ಇದ್ರೊಳಗೆ? ಅದ್ರಾಗ ನನಗೊಂದು ಇಷ್ಟು ಕಾಲು ತಿತ್ತು ಮುಗಿದು. ನೀವು ಹಸು ತಡ್ಕೊಳ್ಳೋದಿಲ್ಲ ವೆಂಕಟೇಶ? ಮತ್ತೆ ಅನ್ನ ಐತೆ ಅಲ್ಲಿ, ಆ ಕೊಬ್ಬರಿ ಮಿಕ್ಸಿಗಾರ ಹಾಕೋದನ್ನ ಟೊಮೆಟೊ ಕೊತ್ತಂಬರಿ ಹಾಕಿ ಅದನ್ನ ಸಾರು ಕಾಸ್ತಾನೆ. ಅನ್ನ ಇದನ್ನ ತಿನ್ನ ಮಸಾಲೆ ಮಸ್ತ್ ಆಗ್ತದೆ. ಹಾಂ ಸಾರು ಈಗ ಮಾಡ್ತಲ್ಲ, ಈಗ ಖಾಲಿ ಅದನ್ನಿಲ್ಲ, ಅದನ್ನೇನು ಬರೀ ಮಿಕ್ಸಿಗೆ ಹಾಕಿ ಕೊಡೋದು ಅಷ್ಟೇ. ಹಾಕಿಡ್ಲೆ ಹಾಂ ಇದೇನು ದೊಡ್ಡ ಇದು ಬಿಡು, ಮಿಕ್ಸಿಗೆ ಹಾಕೋದು ಒಂದು ತಿರುಗಿಸಿ. ನಾನು ಹಾಕೋತೇನೆ ಬಿಡು, ಈಗ ಹಸಿಕಾಯಿ ಹಾಕಿ ಮಾಡ್ತೇನೆ. ಈಗ ಇದನ್ನ ಎಲ್ಲಿ ಇಡೋದು? ಈಗ ಇದನ್ನು ಫ್ರಿಜ್ನಾಗ ಇಡ್ತೀನಿ. ಫ್ರಿಜ್ನಾಗ ಇದಾಕತ್ತ ನೋಡಿ ಮದ್ದು ನೋಡಿ ಮಾಡೋಕೆ ನೀನು ದೌಡ್ ಸುಡಂಗಿಲ್ಲ ಫ್ರಿಜ್ನಾಗ. ರೆಸಿಪಿ ನನಗೆ ಗೊತ್ತು. 10 ಗಂಟೆಗೆ ಆಗಲಿ, 10 ಗಂಟೆ ಮಟ್ಟ ಚಿಂತೆ ಯಾಕೆ ಮಾಡ್ತೀವಿ? ಈಗ ಇಷ್ಟ ಮುಗಿತಿದ್ರದ. ಈಗ ಮೊಸರು ತೊಂಬರ್ಲಿನ, ಮೊಸರು ಓದಿಡ್ಲು ಒಳಗೆ. ಈ ಬುಟ್ಟಿ ಒಯ್ಲು ಬುಟ್ಟಾಗೇನದು? ಇದು ಒಂದು ಐತೆ ನೋಡ್ರಿ, ಎಣ್ಣೆ ಹಚ್ಚು. ಅದಿರಲಿ, ಇಲ್ಲೇ ಬೇಕು. ಇಲ್ಲಿ ಒಳಗೆ ಹಚ್ಚಿಲ್ಲ, ಒಳಗೆ ಇರಲಿಲ್ಲ. ಅಂದ್ರೆ ಸಾರು ಕಾಶಿನಾದ್ರೆ ಬೆಂಕಿ ಕೆಂಡ ಆಕೈತೆ. ಉರಿಕ್ಕಿಂತ ಕೆಂಡದೊಳಗೆ ಸುಡಬೇಕು. ಕೆಂಡದೊಳಗೆ ಆದ್ರೆ ಜಾಸ್ತಿ ಟೈಮ್ ಬೇಕಲ್ಲ, ಹಾಗಾಗಿ ತಂದೂರಿ ಚಿಕನ್ ರೆಡಿ. ಕಾಣಿಸತ್ತೇನಿಲ್ಲ ಗೊತ್ತಿಲ್ಲ ನಿಮ್ಗೆ. ಮಸಾಲೆ ಅಂತೂ ಮಸ್ತ್ ಆಯ್ತು, ಆದರೆ ಇನ್ನೂ ಸ್ವಲ್ಪ ಮಸಾಲೆ ಜಾಸ್ತಿ ಆಯ್ತು. ಖಾರ ಇಲ್ಲಿ ಕಡಿಮೆ ಆತಂತ, ಖಾರ ಜಾಸ್ತಿ ಇರ್ಬೇಕು ಇದಕ್ಕೆ. ಖಾರ ಉಪ್ಪ ಎಷ್ಟು ಜಾಸ್ತಿ ಆಕೈತಲ್ಲ ಅಷ್ಟು ಮಸ್ತ್ ಆಗ್ತದೆ. ಈಗ ಇದನ್ನು ಫ್ರಿಜ್ ಒಳಗೆ ಇಡ್ತೀನಿ. ಫ್ರೀಝರ್ ಅಥವಾ ಫ್ರಿಜ್, ನಾನು ಫ್ರಿಜ್ಜಲ್ಲಿ ಇಡ್ತೀನಿ, ಮತ್ತು ಜಲ್ದಿ ಮಾಡಬೇಕಲ್ಲ. ಹಾಗಾಗಿ ನೋಡೋಣ ಅಂತೀರಿ ಟೇಸ್ಟ್ ಹೆಂಗೆ ಬರ್ತೈತೆ ಅಂತೇಳಿ. ಭಾಳಷ್ಟು ಸಲ ಮಾಡೀನಿ. ನಮ್ಮ ಮನೆಯವ್ರ ಫ್ರೆಂಡ್ಸ್ ಸತಿ ಬಂದಾಗ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂದಾರ. ಹಾಗಾಗಿ ಈಗ ನೋಡೋಣ ರೀ ರುಚಿ ಹೆಂಗೆ ಬರ್ತೈತೆ ಅಂತೇಳಿ ಆಮೇಲೆ ತೋರಿಸ್ತೇನೆ. ಬರ್ರಿ ಇಲ್ಲಿ ಏನು ಮಾಡಾಕತ್ತಾರ ನೋಡೋಣ್ರಿ. ಈಗ
ಏನು ಮಾಡಾಕತ್ತೀರಿ? ಜಗಳ ಮಾಡಾಕತ್ತೀರನ? ಸಾರು ಅಲ್ಲದ ಸಾಂಬಾರ್. ಇವತ್ತು ರಾತ್ರಿ ಮಾತ್ರ ಭರ್ಜರಿ ಮಳೆ ಬರ್ತತ. ದೌಡ್ ಊಟ ಮಾಡಿ ದೌಡ್ ಮಕ್ಕಳು. ನಾ ಬರೋದು ಲೇಟ್ ಆಗತ್ ನಾ. ಸಾಂಬಾರು ಮಾಡಾಕತ್ತಾರ ನೋಡ್ರಿ, ಸಾಂಬಾರ್. ಸಾಂಬಾರ್ಕ ಉಳ್ಳಿಗಡ್ಡಿ ಹಾಕ್ಯಾರ, ರುಚಿಗೆ ತಕ್ಕ ಅಲ್ಲ ಪೇಸ್ಟ್ ಹಾಕ್ಯಾರ. ಅಲ್ಲಾಗಿಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ ಒಬ್ಬೊಬ್ಬರಿಗೆ. ಜಗಳಕ್ಕ ನಿಂತಾರ ನಮ್ಮ ಮನಿ. ಇದ್ರೊಳಗೆ ಎಷ್ಟು ಒಂದು 7-8 ತತ್ತಿದ್ದು. ಅದ್ರೊಳಗೆ ಮರಿಗಿಟ್ರಾತಂತ ಕಡ್ಯಾಗ ತೆಗೆದಿಟ್ಟಿದ್ದೆ, ಫ್ರಿಜ್ನಾಗ ಇಟ್ಟಿರ್ಕಿಲ್ಲ, ಅವು ಕೆಟ್ಟಿದ್ದು. ಹಾಗಾಗಿ ಸದ್ಯಕ್ಕೆ 5 ತತ್ತಿ ಅದಾವ. ಇದನ್ನ ಎಗ್ ಸಾಂಬಾರು ಕಸಾಕತ್ತೀನಿ. ಮತ್ತಿಲ್ಲಿ ಕೊಬ್ಬರಿ ಹಸಿ ಖಾರ ಹಾಕಿ ಇವತ್ತು ಮಾಡಿದ್ರಾತಂಥೇಳಿ ಇದ್ರೊಳಗೆ ಚಕ್ಕೆ, ಏಲಕ್ಕಿ, ಲವಂಗ, ಸ್ವಲ್ಪ ಕಾಳು ಮೆಣಸು, ಜೀರಿಗೆ, ಶಾಜೀರಿಗೆ ಇದನ್ನಿಷ್ಟನ್ನು ಹಾಕ್ಕೊಂಡೀನಿ. ಮತ್ತು ಕರಿಬೇವು, ಕೊತ್ತಂಬರಿ, ಟೊಮೆಟೊ, ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡೀನಿ. ಕೊಬ್ಬರಿ ಜಾಸ್ತಿ ಕ್ವಾಂಟಿಟಿಲಿ ಇರ್ತೈತಿ. ನಾವು ಚಿಕನ್ ಮಟನ್ ಮಾಡಿದ್ದೀವಿ ಅಂದ್ರೆ ಇದು ಉಳ್ಳಾಗಡ್ಡಿ ಪೇಸ್ಟ್ ಮಾಡ್ಕೊಳಂಗಿಲ್ಲ. ನಾವು ಕೊಬ್ಬರಿನ ಹಾಕೋತೀವಿ. ಕೊಬ್ಬರಿನ ಜಾಸ್ತಿ ಇದನ್ನು ಮಾಡ್ತೀವಿ. ಹಸಿ ಕೊಬ್ಬರಿ ಇರ್ತೈತಲ್ಲ, ತೆಂಗಿನಕಾಯಿ, ಅದನ್ನು ಕೊಬ್ಬರಿ ಅಂದ್ರೆ ಒಣ ಕೊಬ್ಬರಿ ಅಲ್ಲ. ಇದು ಫ್ರೈ ಆಗಲಿ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ನೆಲ್ಲ ಹಾಕ್ಕೋತೀನಿ. ಯಾಕೆಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ. ಮಸಾಲೆ ಏನಾದರೂ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಂದ್ರೆ ತೆಗೆದಿಟ್ಕೋಬೋದು. ಫ್ರಿಜ್ನಾಗ ಇಟ್ಕೊಂಡ್ವಿ ಅಂದ್ರೆ ನಾವು ಮತ್ತು ಅದನ್ನು ಚಿಕನ್ ಸಾರಿಗೆ ಹಿಂಗೆ ನೆಕ್ಸ್ಟ್ ಡೇ ಚಿಕನ್ ಸಾರು ಮಾಡೋದಿದ್ರೆ ಚಿಕನ್ ಸಾರು ಅಥವಾ ಹಿಂಗೆ ಕೊಬ್ಬರಿ ಸಾರನ್ನು ಅಷ್ಟೇ ಮಾಡ್ಕೋಬೋದು. ಹಸಿ ಖಾರ ಹಾಕಿರ್ತಿಲ್ಲ, ಹಾಗಾಗಿ ಮಸ್ತ್ ಆಕೈತಿ. ಮಸಾಲೆ ಹಾಕಿರೋದ್ರಿಂದಾಗಿ ಇದು ಏನಂತಂದ್ರೆ ಹಸಿರು ಕಾಣಿಸಲ್ತು, ಗ್ರೀನ್ ಕಾಣಿಸಲ್ತು. ಈಗ ಕೆಂಪು ಖಾರ ಹಾಕೋ ಬದಲು ಇದನ್ನ ಹಾಕಾಕತ್ತೀನಿ. ಒಂದೊಂದು ಒಮ್ಮೆ ಒಂದೊಂದು ಥರ ಮಾಡ್ಕೊಂಡು ತಿನ್ನೋದು. ಈಗ ಅರ್ಶಿಣ ಪುಡಿ, ಇದು ಪಾಕೆಟ್ ಅರ್ಶಿಣ ಪುಡಿ ತಂದಿದ್ನಿ. ಯಾವಾಗ ಒಂದು ಕೆಲವೊಂದು ಟೈಮಲ್ಲಿ ಹಿಂಗೇನಾದರೂ ತೊಗೋದಿರ್ತೈತಲ್ಲ, ಅರಿಶಿಣ, ಕುಂಕುಮ, ಹಿಂಗೇನಾದರೂ ಗೋಲ್ಡು, ಸಿಲ್ವರು ಅಂಥ ಟೈಮಲ್ಲಿ ನಾನು ಅರಿಶಿಣ ತೊಗೊಂಡಿರ್ತೇನೆ. ಕುಂಕುಮ ಈ ಕಡೆ ಪ್ಯೂರ್ ಕುಂಕುಮ ಸಿಗೋಂಗಿಲ್ಲ, ಹಂಗೆ ಕುಂಕುಮ ತೊಗೊಳಂಗಿಲ್ಲ. ಆ ಟೈಮಲ್ಲಿ ತೊಗೊಂಡಿದ್ದೆ, ಅದು ಒಂಚೂರು ಸರಿ ಇಲ್ಲ. ಒಂದು ಹಿಟ್ಟು ಹಾಗಾಗಿ ಚಪಾತಿ ಮಾಡಾಕತ್ತೀನಿ. ಈಟ ಹಿಟ್ಟಿದ್ರೇನ ಭಾಳ ಹಿಟ್ಟಿದ್ರೇನ ಚಪಾತಿ ಮಾಡಬೇಕಲ್ಲ. ನಮ್ದು ಇನ್ನೂ ತಂದೂರಿ ಆಗಿಲ್ಲ ನೋಡ್ರಿ. ಅದ್ರೊಳಗೆ ಗಾಳಿ ಜೋರು ಗಾಳಿ ಬೀಸಾಕತೈತಿ. ನಮ್ಮ ತಂದೂರಿ ಎಷ್ಟು ಮಸ್ತ್ ಆಕೈತಿ ಗೊತ್ತಿಲ್ಲ. ಸ್ವಲ್ಪ ಚಪಾತಿ ನೋಡ್ರಿ ನಮ್ದು ಎಷ್ಟು ಮಸ್ತ್ ಆಗತ್ತ. ಅಲ್ಲೇ ಚಂದಪ್ಪ ಬಂದ ನೋಡ್ರಿ ಊಟಕ್ಕೆ. ಹಂಗದ ನೋಡ್ರಿ ಚಂದಪ್ಪ. ನೀವು ಬರ್ರಿ ಊಟಕ್ಕೆ. ಈಗ ರಾತ್ರಿ 9 ಗಂಟೆ ಆಗೈತೆ ನೋಡ್ರಿ ಟೈಮ್. ನೋಡ್ರಿ ಎಲ್ಲ ಕಡೆ ಕತ್ಲ, ಏನೂ ಕಾಣಂಗಿಲ್ಲ. ತಂದೂರಿ ಆಗಬೇಕಾದ್ರೆ ಇನ್ನು ಹಂಗಾರ ಹತ್ತುವರೆನ ಆಕೈತಿ. ಆಗ್ಲಿ ಬಿಡು.
ಗಾಳಿ ಭಾಳ ಇತ್ತಂದ್ರ ಅಡಿಗೆ ಅಕ್ಕೈತಿ ಆಗಂಗಿಲ್ಲ ಅಂತೆಲ್ಲ ಭಾಳ ಲೇಟ್ ಆಕೈತಿ. ಅಲ್ಲಿ ಯಾರೋ ಬ್ಯಾಟ್ರಿ ಇಸ್ಕಾಕತ್ತಾರ ನೋಡ್ರಿ, ಕಳ್ರ ಬಂದು ಬೇವಿನ ಹಣ್ಣು ಯಾರಿಗೆ ಬೇಕು ನೋಡ್ರಿ, ಯಾರ್ಯಾರು ಬೇಕಾದ್ರೆ ಹೇಳ್ರಿ ಬೇವಿನ ಹಣ್ಣು ನಮ್ ಗಿಡದಾಗ. ಎಲ್ಲೋ ಯಾರೋ ಬ್ಯಾಟ್ರಿ ಹಚ್ಕಾಕತ್ತಾರ ನೋಡ್ರಿ. ಯಾರವರು ಒಬ್ಬ ಮನುಷ್ಯ ಬಂದೀಗ ಕಡಿಚಾರ್ಲಿ. ಅಂಜಿಸ್ಬೇಡ, ಕಡಿಚಾರ್ಲಿ ಅವನು ಏನೂ ತೆಗ್ದ ಮಾಡಂಗಿಲ್ಲ ನೀವು. ಇಲ್ಲೊಬ್ರು ಬಂದ್ರು ಅಣ್ಣಾರು, ಬರ್ರಿ ಅಣ್ಣಾರ ದೌಡ ಬಂದಿರ್ಲ. ಇಲ್ಲಿ ಅಕ್ಕಾರ ಬಂದ್ರು. ಈಗ ರಾತ್ರಿ 9 ಗಂಟೆಗೆ ಐತಿ, 9 ಗಂಟೆಗೆ ಊಟಕ್ಕೆ ಬಂದ್ರು ನೋಡಿ. ಇವ್ರು ಎಲ್ಲರೂ ಊಟಕ್ಕೆ ಹಜಿರಿ ಹಚ್ಚಿದ್ರು ನೋಡಿ. ಏನ್ ಮಾಡ್ತೀನಿ ನೋಡ್ಬಿಟ್ಟಲ್ಲ ನೀನು. ಈಗ ಕೋಳಿ ರೆಡಿ ಆಗತದ ನೋಡ್ರಿ. ಪೂರ ಕೋಳಿ ಹಿಂಗ ಮಾಡ್ಕೊಂಡ್ ತಿನ್ನೋದ್ ನೋಡ್ರಿ. ಪೂರ ಕೋಳಿ ತಂದೂರಿ ನೋಡ್ರಿ. ಬರ್ರಿ ಹಿಕ್ಕಟ್ ಹೆಂಗ ಆಕತ್ ನೋಡೋಣ ಬರ್ರಿ. ಈಗ ಚಿಕನ್ ತಂದೂರಿ ರೆಡಿ ಆಗತೈತಿ. ಚಿಕನ್ ತಂದೂರಿ ಈಗ ರೆಡಿ ಆಗತೈತಿ. ತಂದೂರಿ ಆದ್ಪಟ್ಟಿಗೆ ಇದು ಪೂರ್ತಿ ಕೋಳಿ ನಾವು ಒಬ್ಬ ತಿಂದು ಬಿಡವ ಈಗ. ತಿನ್ನಾಕಂತ ಬಂದಾನ ಮಗ ಇವ. ರಾತ್ರಿ 9 ಆಗೈತಿ ಈಗ. ಮತ್ತ ನೀನ ಉದ್ರಿ, ನಾವು ಉದ್ರಿ, ನೀ ರೋಕಡಿ. ಮತ್ ತಿನ್ನಿಸ್ಬೇಕಲ್ಪ ಮಕ್ಕಳಿಗೆ, ಅದಕ್ಕೆ ಒದರ್ಬೇಕಲ್ಲ, ಬೇಸ್ಕೋಬೇಕಲ್ಲ ನಿಮ್ ಕೈಲಿ ತಿನ್ನಿಸಿ. ಮಸಾಲೆ ಅಲ್ಲ ಹೊಳಿ ಹಾಕ್ಬೇಕು. ಹೊಳಿ ಹಾಕೋದ ದೊಡ್ಡ ಸರ್ಕಸ್ ಈಗ ಅದನ್ನ. ಸರ್ಕಸ್ ಆಡೋಣ್ರಿ ಹಿಂಗ್ ಬಿಸಿ ಇದು ಅದನ್ನ ಹೊಳಿಶ್ ಹಾಕ್ಬೇಕಾದ್ರೆ ಈಗ ಏನ್ ಮಾಡ್ಬೇಕು ಹೇಳುವ? ಚಮಚ ತಗೊಂಡ್ಬರ್ತಿ, ಅದಕ್ಕೆ ಇದನ್ನ ಚುಚ್ಚಬೇಕಿತ್ತೇವಿ. ವೆಂಕಟೇಶ ಕೆಬ್ಬಂದು ಇವು ಚಡಿ ಇದ್ದಲ್ಲ ಅದಾವನ ಒಳಗ ಕದರ ಐತಲ್ಲ ತೊಗೊಂಬ್ರು. ಕೆಬ್ಬಂದು ಚಡಿ ಐತಲ್ಲ ಅದನ್ನ ತಗೊಂಬ. ಉದ್ದಂದೆ ಇದು ಮುಚ್ಚುಗಡೆ ಚಮಚ ಸ್ಟೀಲಿಂದ ಅದನ್ನ ತಗೊಂಬ. ಏ ಬಂದ್ ಮಾಡಪ್ಪ, ಅದೇ ಹೊಲಸು ಹಗಲಿ ಆದ್ರೆ ಏನಾರು ಮಾಡ್ತಿತ್ತು ಮಗನ. ಈಗ ರಾತ್ರಿ ಈಗ ಅವ್ಕ ಚಡಿ ಬೇಕು. ಅಚ್ಚಕ ಇಚ್ಚಕ ಬಂದು ಅಚ್ಚಕ ಇಚ್ಚಕ 2 ಚಡಿ ಬೇಕು. ಮತ್ತ ಅದನ್ನ ಚಡಿ ಅದ್ರ ಮ್ಯಾಗ ಇಡತಿ ಮಗನ. ಅದನ್ನ ಹೇಳಿನಿ, ಇದ್ರ ಮ್ಯಾಗ ಚಡಿ ಹಾಕಿದ್ರೆ ಕೆಲಸ ಇಲ್ಲ. ಈ ಒಲಿ ಮೇಲ ಇಲ್ಲಿ ರೈಸ್ ರೆಡಿ ಆಗದ. ರೈಸ್ ಅಂದ್ರ ಅನ್ನ. ಇಲ್ಲಿ ಅನ್ನ ಮಾಡಕ್, ಇಲ್ಲಿ ಅನ್ನ ಮಾಡಾಕತ್ತಾರ. ಇಲ್ಲಿ ಆಗಾಕತ್ತ ನೋಡ್ರಿ. ಹಬ್ಬ ಚಿಕನ್ ತಂದೂರಿ. ಆಹಾ, ಪೂರ ಕೋಳಿ ತಂದೂರಿ ನೋಡ್ರಿ. ಮತ್ ತಂದೂರಿ ಅಂದ್ರೆ ಹಿಂಗ ಸುಡೋದನ ರೀ ಅದ. ಇವತ್ತು ಮಸ್ತ್ ಒಬ್ಬ ಹೊಡಿತಾನ ಇವತ್ತು. ಬಿಡು ಭಾಳ ಆಸ್ಬಾರ್ದು. ಸುಡ್ತದ. ಪೂರ ಕೋಳಿ ತಂದೂರಿ ಮಾಡ್ಕೊಂಡ್ ತಿಂದ್ರೆ ಏನ್ ಹೇಳಿ 2 kg ಐತಿ ನೋಡ್ರಿ ಇದು ಒಂದು ಕೋಳಿ. ಒಬ್ಬ ಬಿಡ್ತೀನಿ ಇದು. ಒಬ್ಬ ತಿನ್ನೋದನ್ರಿ. ಒಬ್ಬ ಇವ್ರು ಇಷ್ಟ್ರ ನಿಂತ್ಕೊಂಡ್ ನೋಡುದಿ ಕುತ್ಕೊಂಡ್.
ಅಂದಾಗ ಹ್ಞೂ 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 ನಡ್ದೈತಿ. ನೀವ ತಿನ್ನಾಕಿದ್ರ ಕೊಡಿ ತೋರಿಸ್ನಿಂದ ಆ್ಯಕ್ಷನ್ ತೋರಿಸ್ರಿ ಕೊಡಿ. ಅವರು ಅಲ್ಲೇ ಏನೋ ಮಾಡಕತ್ತಾರ. ಈಗ ಬಂದಾಳ ಊಟಕ್ಕೆ ಪಂಚು. ಅವ್ರ ಊಟಕ್ಕೆ ಬಂದ್ರು, ಅವ್ರ ಮನೆ ಮಕ್ಕಳು. ನಾವು ಊಟಕ್ಕೆ ಅವ್ರ ಮನೆ ಮಕ್ಕಳು. ಈಕಿ ಹೊರಗಿನ ಮಗಳನ್ನ ನಿಂದ್ರಿ ಚೆನ್ನಾಗಿ. ತಂದೂರಿ 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 ಬೇಯಾಗತೈತಿ ನೋಡ್ರಿ. ತಂದೂರಿ ಬೆಂಕಿ. ನಮ್ದ ತಂದೂರಿ ರೆಡಿ ಆಯ್ತು ನೋಡ್ರಿ. ತಂದೂರಿ ಅಂದ್ರೆ ಮಸ್ತ್ ಆಗೈತಿ. ಈಗ ಊಟ ಮಾಡ್ತೀವಿ. ಇದನ್ನ ತಗೋದೇವಿ. ರೊಟ್ಟಿ ಚಪಾತಿ ಇದ್ದಲ್ಲಿ ಚಪಾತಿ ಗುಂಡೆನ ತೊಗೊಂಬೇಕು. ಯಾವ ಗುಂಡೆ? ಇದನ್ನ ಗುಂಡೆ ತೊಗೊಂಬ ಆಕಿಗೆ ಊಟಕ್ಕೆ ನೀರಿಂದ ಇನ್ನೇ ಇದನ್ನ ತಗೋತೀವ. ಗುಂಡೆ ತಗೋತೆ. ಈಗ ಇದನ್ನ ತಂದು ಎಲ್ಲಿ ಹಾಕಿನಿ. ಈಗ ಅದನ್ನ ತಂದು ತಾಟ್ನಾಗ ಇಟ್ಕೊಂಡು. ಇದು ತಾಟ್ ಐತಲ್ಲ. ಆತಾ ಎಲ್ಲ जाएंगे पर उनका मरेंगे ಅವ್ರ ಮಾತೇನು ಕೇಳ್ತೇವೆ ಅಲ್ಲಿಂದ ಇಲ್ಲಿ ಮಠ ಇದನ್ನ ಲಿಂಬಿಕಾಯಿ ತೊಗೊಂಬಪ್ಪ. ನೀ ಫೋನ್ ಅಟ್ಟು ಸಟ್ ಮಾಡಿ ಬಾ ಹೋಗ್ಬಿಟ್ಟಲ್ಲ. ನಿಂಗೆ ಗೊತ್ತಾಗಲ್ಲ. ಉಳ್ಳಾಗಡ್ಡಿ ಈ ಕಡೆ ದೊಡ್ಡ ಕಡೆ ಸಣ್ಣ ಗೊತ್ತಾಗಲಿ ಇಲ್ಲಿ ಉಳ್ಳಾಗಡ್ಡಿ ತಂದ್ರೆ ಸಾರು ನೋಡು. ನಿಮ್ಗೆ ಏನೇನು ಬೇಕು ಎಷ್ಟೆಷ್ಟು ಬೇಕು ಅಷ್ಟು ಹಾಕಿಸ್ಕೋರಿ. ಅದಕ್ಕೂ ಜಗಳ ಮಾಡಬೇಡ್ರಿ. ಕಟ್ ಮಾಡ್ಕೊ ಕಟ್ ಮಾಡಿಕೊಡ್ಪ ನೀನು. ಅವಾಗ ಬರ್ತದ. ಏಯ್ ಚಮಚಲ್ಲಿ ಕಟ್ತಾ ಬೇಡ ನನಗೆ. ನೀವು ಮೊದಲು ಸಾರು ಹಾಕೊಂಡ್ರಿ. ಮೊದಲು ಇನ್ನು ತಂದೂರಿ ತಿನ್ಬೇಕ್ರಲ್ಲ. ಬೇಡ ಅದು ಸಾರಿನ ಕೂಡ ಕುಡಿಸಿದ್ರಿ ಅಂದ್ರೆ ಅವ್ರಿಗೆ ತೆಗೆದು ಕೊಡ್ಲ. ಇದನ್ನ ತಂದೂರಿ ತೆಗೆದು ಕೊಡೋರಿಗೆ ಪಾಪ. ಅದನ್ನ ಇಟ್ಟು ಸಟ್ ಮಾಡಿ ಬಾರೋ. ನಾ ಬರ್ತಾನಿಲ್ಲ. ಒಲಿ ಮ್ಯಾಗ ಅನ್ನಕ್ಕೆ ಇಟ್ಟೇನಿ. ಇರ್ಲಿ ಅದ ಅನ್ನ ಹಾಕೈತಿ. ನಂಗೆ ಬೇಡ. ನನ್ಗೆ ಬಂದು ನಾ ಹಾಕೋತೆ. ನಿಮ್ಗೆ ಏನೇನು ಬೇಕು ನೋಡಿ ಅಷ್ಟು ನೀವು ಹಾಕೋರಿ. ಅದನ್ನ ಕಟ್ ಮಾಡಿ ಹೇಳ್ತೀನಿ ಚಮಚಲಿ. ಅಲ್ಲೇ ಕುಂತ ಬಿಡ್ಬೇಕು ನೀನು. ಅಲ್ಲೇ ಬೋಗಾನೆ ಕಟ್ಟಿ ಮಂಗ್ಯ ಬಂದೈತೆ. ಅಲ್ಲಿ ಬ್ಯಾರ್ನ ಮ್ಯಾಗ ನಿಂತು ನೀರು ಕುಡಿಯಾಕತ್ತದ. ನಾನು ನೋಡೀನಿ. ನಾ ಕಸ ಗುಡಿಸ್ಕೊಂತ ಬನ್ನಿ. ಅದು ನೋಡೀನಿ. ಇಲ್ಲ ಇದನ್ನ ಹಚ್ಕೊಂಡಿಲ್ಲ ನೀವು. ಈ ಚಾರ್ಲಿ ಹೆಂಗ ತಿರುಗಿ ಹಚ್ಕೊಂಡ ಹೋತ ಅಲ್ಲ. ಎಷ್ಟು ಅದನ್ನ ತಿಂದು ಹೆಕ್ಕಟ್ಟು ತಿಂತೀರಪ್ಪ. ಇದ್ರಾಗ ಬಾಗ್ ಮಾಡ್ಯಾಳ. ಅವನು ವಿಡಿಯೋ ಬಂದ್ ಮಾಡಿಬಿಡವ. ವಿಡಿಯೋ ನಂಗೆ ತಕ್ಕೈತಿ. ಹಂಗಲ್ಲಿ ಹೋಗ್ಕೆಲ್ಲ ಚಾಕು ತುಂಬ.